ಡಿಡ್ ದೇ ರಿಯಲಿ ಫರ್ಗೆಟ್ ದ ಪಾಸ್ಪೋರ್ಟ್? ಸ್ವಲ್ಪ ರಿವೈಂಡ್ ಮಾಡೋಣ. ಫ್ಲೈಟ್ಗೆ ಟೈಮ್ ಆಯಿತು ಆ್ಯಂಡ್ ಎಲ್ಲ ರೆಡಿ ಆಗಿದ್ವಿ. ಫ್ಲೈಟ್ ಇದ್ದಿದ್ದು 3 o'clockಗೆ, ಬಟ್ ನಾವು 3 hour ಮುಂಚೆ ನಾವಲ್ಲಿ ಇರಬೇಕಾಗಿತ್ತು, ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಟ್ರಿಪ್. ಮನೇಲಿ ಎಲ್ಲರಿಗೂ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟು. ಅದಿಬ್ರು ಪಾಸ್ಪೋರ್ಟ್ನೇ ಮರ್ತೋಗಿದ್ರು. ಎಲ್ಲರೂ ಬೇಜಾರಲ್ಲಿ ಹುಡುಕ್ತಾ ಇದ್ರೆ ಲಾಸ್ಟ್ಗೆ ಸೂಚಿ ಬ್ಯಾಗಲ್ಲಿ ಸಿಕ್ತು. ಅಯ್ಯೋ, ನಾನು ಒಬ್ಬಳೇ ಹೋಗ್ಬೇಕಲ್ಲ ಅಂತ ಅನ್ಕೊಂಡಿದ್ದೆ, ಅದ್ರ ಪಾಸ್ಪೋರ್ಟ್ ಸಿಕ್ತು. ಅದಿಬ್ರು ಮುಖದಲ್ಲಿ ಸ್ವಲ್ಪ ಖುಷಿ ಕಾಣಿಸ್ತು. ಅಲ್ಲಿಂದ ಮತ್ತೆ ಶುರು ಮಾಡಿದ್ವಿ ಏರ್ಪೋರ್ಟ್ಗೆ ಹೋಗೋಕೆ. ಚೆಕ್ ಇನ್ ಡನ್. ಏರ್ಪೋರ್ಟಲ್ಲಿ ಫಾಸ್ಟ್ ಫಾರ್ವರ್ಡ್ ಇದ್ದಿದ್ರಿಂದ ಬೋರ್ಡಿಂಗ್ ಬೇಗನೆ ಆಯಿತು. ಫ್ಲೈಟಲ್ಲಿ ತುಂಬಾನೇ ಹಸುವಾಗಿತ್ತು, ಯಾಕಂದರೆ ಬೆಳಗ್ಗೆ ಏನು ತಿಂದಿರಲಿಲ್ಲ. ಅದಕ್ಕೆ ಹಾಟ್ ಚಾಕ್ಲೇಟ್ ಹಾಗೂ ಮ್ಯಾಗಿನ ತಿಂದೆ. ಅಲ್ಲಿಂದ ಲೇ ಓವರ್ ಇದ್ದಿದ್ದು ಕೋಲ್ಕತ್ತಾಗೆ. 1 hour ಟೈಮ್ ಇತ್ತು, ಸೊ ಅಲ್ಲೇ ಒಂಚೂರು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮ್ಮ ಹತ್ರ ಇದ್ದಿದ್ದ ಕಾರ್ಡ್ನ ಯೂಸ್ ಮಾಡ್ಕೊಂಡು ಲಾಂಚ್ ಆಕ್ಸೆಸ್ನ ಪಡ್ಕೊಂಡ್ವಿ. ₹2. ಫುಡ್ ಓಕೆ ಇತ್ತು, ಕಡಿಮೆ ಆಪ್ಷನ್ಸ್ ಆದರೂ ಅಲ್ಲಿ ಒಂಚೂರು ರೆಸ್ಟ್ ಮಾಡಿದ್ವಿ. ವಿಯೆಟ್ನಾಂಗೆ ಬೋರ್ಡಿಂಗ್ ಟೈಮ್ ಶುರುವಾಯಿತು. ಆ್ಯಂಡ್ ಗೆಸ್ ವಾಟ್, ಫಸ್ಟ್ ಬೋರ್ಡಿಂಗ್ ನಮ್ಮದೇ ಆಗಿತ್ತು. ಫಸ್ಟ್ ಟೈಮ್ ನಾನು ಫಸ್ಟ್ ಬೋರ್ಡಿಂಗ್ ಆಗಿರೋದು. ಆ್ಯಂಡ್ ಫೈನಲಿ ಹೋ ಚಿ ಮಿನ್ ಸಿಟಿಗೆ ಲ್ಯಾಂಡ್ ಆದ್ವಿ. ಡೋಂಟ್ ವರಿ, ಆಲ್ರೆಡಿ ನಾನು ಟ್ರಿಪ್ನೆಲ್ಲ ಮುಗಿಸಿ ಮನೆಗೆ ಬಂದಾಗಿದೆ. ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಫುಲ್ ಡ್ರಾಮಾಯಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ಜರ್ನಿನ. ಹಾಗೂ ಹೇಗೋ ಎಪಿಸೋಡ್ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಯೆಟ್ನಾಮಲ್ಲಿ ನಾನು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಗೊತ್ತಾಗಬೇಕು ಅಂದರೆ ಎಪಿಸೋಡ್ 2 ಅಂತ ಕಮೆಂಟ್ ಮಾಡಿ. ಬಾಯ್.